With God we will gain the victory. ದೇವರಿಂದ ಪರಾಕ್ರಮ ಕಾರ್ಯಗಳನ್ನು ಮಾಡುವೆವು. And he will trample down our enemies. ಆತನೇ ನಮ್ಮ ವೈರಿಗಳನ್ನು ತಿಳಿದು ಬಿಡುವನು. Psalm 60 and verse 12 is today's promise. ಈ ದಿನದ ವಾಗ್ದಾನ ವಚನ ಕೀರ್ತನೆ 60:12 ನಾವು ನೋಡುತ್ತೇವೆ. With God we will gain the victory. ದೇವರಿಂದ ಪರಾಕ್ರಮ ಕಾರ್ಯಗಳನ್ನು ಮಾಡುವೆವು ಅಥವಾ ಜಯ ಹೊಂದುವೆವು. If you read 1 Corinthians 15:57, ನೀವು 1 ಕೊರಿಂಥ 15:57 ಓದುವುದಾದರೆ, the Bible says, thanks be to God who gives us the victory or causes us to triumph through Jesus Christ. ಇಲ್ಲಿ ಸತ್ಯವೇದ ಹೇಳುತ್ತದೆ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. Jesus says, I was dead, ಯೇಸು ಹೇಳಿದನು, ನಾನು ಸತ್ತು ಹೋಗಿದ್ದೇನು, but I am alive evermore. ಆದರೆ ನಾನು ಈಗ ಸದಾ ಕಾಲವು ಜೀವಂತನಾಗಿದ್ದೇನೆ. The worst defeat that one can have in one's life is death. ಒಬ್ಬ ಜೀವನದಲ್ಲಿ ಒಂದು ಹೀನಕರವಾದ ಸಂಗತಿ ಅಂದರೆ ಸೋಲು ಸಂಭವಿಸುವುದಂದ್ರೆ ಅದು ಮರಣವೇ. You can come out of any other defeat. ನೀವು ಬೇರೆ ಯಾವ ಸೋಲಿನಿಂದಲೂ ಸಹ ಹೊರಕ್ಕೆ ಬರಬಹುದು. You can come back after any other defeat if you're alive. ನೀವು ಒಂದು ವೇಳೆ ಜೀವಂತರಾಗಿದ್ದರೆ ನೀವು ಬೇರೆ ಸೋಲಿನಿಂದ ಮತ್ತೆ ಮೇಲಕ್ಕೆ ಏಳಬಹುದು. But if you're dead, how can you come back? ಆದರೆ ನೀವು ಸತ್ತು ಹೋಗಿದ್ರೆ ಹೇಗೆ ನೀವು ಮತ್ತೆ ಹಿಂತಿರುಗಿ ಬರುತ್ತೀರಾ? Jesus died ಆದರೆ ಯೇಸು ಕ್ರಿಸ್ತನು ಸತ್ತನು and broke the power of death by coming back alive through his living spirit. ತಾನು ಜೀವಿಸುವ ಆತ್ಮನಿಂದ ಆತನು ಮರಣವನ್ನು ತುಳಿದು ಹಾಕಿ ಮತ್ತೆ ಜೀವಂತನಾಗಿ ಪುನರುತ್ಥಾನ ಹೊಂದಿದನು. He said, I was dead, but I'm alive evermore. ಆತನು ಹೇಳಿದನು, ನಾನು ಸತ್ತು ಹೋದನು, ಆದರೆ ಈಗ ನಾನು ಸದಾಕಾಲವು ಜೀವಂತನಾಗಿದ್ದೇನೆ. He who believes in me, though he were dead, yet he shall live. ಯಾರ್ಯಾರು ನನ್ನನ್ನು ನಂಬುತ್ತಾರೋ ಅವರು ಸಾಯುವುದಿಲ್ಲ, ಆದರೆ ಬದುಕುತ್ತಾರೆ. Yes, my friend. ಹೌದು ನನ್ನ ಪ್ರಿಯ ಸ್ನೇಹಿತರೆ. You may say everything is dead in my life. ನೀವು ಹೇಳಬಹುದು ನನ್ನ ಜೀವನದಲ್ಲಿ ಎಲ್ಲವೂ ಸತ್ತು ಹೋಗಿದೆ ಎಂಬುದಾಗಿ. But with God we will gain the victory. ಆದರೆ ದೇವರ ನಿಮಿತ್ತವಾಗಿ ನಾವು ಜಯವನ್ನು ಸಾಧಿಸುತ್ತೇವೆ. The Lord is full of life. ಕರ್ತನು ಜೀವದಿಂದ ಪರಿಪೂರ್ಣ ಹೊಂದಿದವನಾಗಿದ್ದಾನೆ. Jesus says, I am the life. ಯೇಸು ಹೇಳುತ್ತಾನೆ, ನಾನೇ ಜೀವವಾಗಿದ್ದೇನೆ, I am the resurrection. ನಾನೇ ಪುನರುತ್ಥಾನವೂ ಆಗಿದ್ದೇನೆ, I am the way. ನಾನೇ ಮಾರ್ಗವು, I am the truth. ನಾನೇ ಸತ್ಯವು, I am the life. ನಾನೇ ಜೀವವು. He is the life. ಆತನೇ ಜೀವವಾಗಿದ್ದಾನೆ, He is the life. ಆತನೇ ಜೀವವಾಗಿದ್ದಾನೆ. Anything can live when you have Jesus in your heart. ನಿಮ್ಮ ಹೃದಯದಲ್ಲಿ ನೀವು ಯೇಸುವನ್ನು ಇಟ್ಟುಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದುಕುತ್ತದೆ. ನೀವೇನು ಬೇಕಾದರೂ ಸಾಧಿಸಬಹುದು. Everything will come back to life when you have Jesus in your heart. ನಿಮ್ಮ ಹೃದಯದಲ್ಲಿ ನೀವು ಯೇಸುವನ್ನು ಇಟ್ಟುಕೊಂಡರೆ ಎಲ್ಲವೂ ಮತ್ತೆ ಪುನರುತ್ಥಾನ ಹೊಂದುತ್ತದೆ ನಿಮ್ಮ ಜೀವನದಲ್ಲಿ. Even though you walk through the valley of the shadow of death, you will fear no evil because God is with you. ಒಂದು ವೇಳೆ ನೀವು ಮರಣದ ಕಣಿವೆಯಲ್ಲಿ ಹಾದು ಹೋದರೂ ಸಹ ನೀವು ಮರಣಕ್ಕೆ ಹೆದರುವುದಿಲ್ಲ, ಯಾಕಂದ್ರೆ ಯೇಸು ಕ್ರಿಸ್ತನು ಸದಾಕಾಲ ನಿಮ್ಮ ಜೊತೆಗೆ ಇರುತ್ತಾನೆ. No weapon formed against you shall prosper. ನಿಮ್ಮ ವಿರೋಧವಾಗಿ ಹೇಳುವ ಯಾವ ಆಯುಧವೂ ಸಹ ಅದು ಕಾರ್ಯ ಮಾಡುವುದಿಲ್ಲ. The wicked may fall 10,000 and 1,000 by your side. ದುಷ್ಟನು ನಿಮ್ಮ ಕಡೆ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಬಿದ್ದಾಗ್ಯೂ Yet it will not harm you. ಅದು ನಿನ್ನ ಸಮೀಪಕ್ಕೆ ಅದು ಬರುವುದಿಲ್ಲ. Because you are surrounded by the grace of God. ಯಾಕಂದ್ರೆ ನೀವು ದೇವರ ಪ್ರಸನ್ನತೆಯಿಂದ You ಆವರಿಸಲ್ಪಟ್ಟಿರುತ್ತೀರಾ. are surrounded by the peace of God. ನೀವು ದೇವರ ಶಾಂತಿಯಿಂದ ಆವರಿಸಲ್ಪಟ್ಟಿರುತ್ತೀರಾ. You are surrounded by the victory that Jesus won on the cross for you. ಕ್ರೂಜೆಯಲ್ಲಿ ಯೇಸು ಕ್ರಿಸ್ತನು ಹೊಂದಿದ ಜಯದಿಂದ ನೀವು ಆವರಿಸಲ್ಪಟ್ಟಿರುತ್ತೀರಾ. You are surrounded by the victory which Jesus won by rising up from the grave alive on the third day. ಮೂರನೇ ದಿವಸ ಸತ್ತವರಲ್ಲಿಂದ ಯೇಸು ಕ್ರಿಸ್ತನು ಸಮಾಧಿಯಿಂದ ಪುನರುತ್ಥಾನ ಹೊಂದಿದ ಆ ಆತ್ಮನಿಂದ ನೀವು ಆವರಿಸಲ್ಪಟ್ಟಿರುತ್ತೀರಾ. Jesus says, I am with you always. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿಮ್ಮೊಂದಿಗೆ ಸದಾಕಾಲ ಇರುತ್ತೇನೆ ಎಂಬುದಾಗಿ. I will make you live. ನಾನು ನಿಮ್ಮನ್ನು ಜೀವಿಸುವಂತೆ ಮಾಡುತ್ತೇನೆ. Because I live, you will live also. ನಾನು ಜೀವಿಸುವುದರಿಂದ ನೀವು ಸಹ ಜೀವಿಸುವಿರಿ. You will have victory. ನೀವು ಜಯವನ್ನು ಹೊಂದುತ್ತೀರಾ. Victory. ಜಯ, Victory. ಜಯ. Do not be afraid. ಹೆದರಬೇಡಿರಿ. Here's a beautiful testimony. ಇಲ್ಲಿ ಒಂದು ಸುಂದರವಾದ ಸಾಕ್ಷಿ ಇದೆ. Sister Prema. ಸಹೋದರಿ ಪ್ರೇಮ, She's a single mother. ಆಕೆ ಒಬ್ಬಂಟಿಗಲಾದ ತಾಯಿಯಾಗಿದ್ದಾಳೆ. Husband passed away. ಗಂಡನು ಸತ್ತು ಹೋದನು. 2 children. 2 ಮಕ್ಕಳು. She studied for a lab technician position. ಆಕೆ ಲ್ಯಾಬ್ ಟೆಕ್ನಿಷಿಯನ್ ಪೊಸಿಷನ್ಗೋಸ್ಕರ ಆಕೆ ವಿದ್ಯಾಭ್ಯಾಸ But ಮಾಡಿದಳು. she was given only a nursing assistant job. ಆದರೆ ಆಕೆಗೆ ನರ್ಸಿಂಗ್ ಅಸಿಸ್ಟೆಂಟ್ ಕೆಲಸವನ್ನು ಮಾತ್ರ ಕೊಡಲ್ಪಟ್ಟಿತು. Low salary. ಕಮ್ಮಿ ಸಂಬಳ. Worked for 8 years. 8 ವರ್ಷಗಳ ಕಾಲ ಕೆಲಸ ಮಾಡಿದಳು. No increase. ಹೆಚ್ಚುವರಿ ಸಿಗಲಿಲ್ಲ. Nobody cared for her. ಯಾರು ಸಹ ಆಕೆಯನ್ನು ಕಾಳಜಿ ವಹಿಸಲಿಲ್ಲ. And people were jealous. ಮತ್ತು ಜನರು ಆಕೆ ನೋಡಿ ಅಸೂಯೆ ಪಡುತ್ತಿದ್ರು. No promotion.
ಪ್ರಮೋಷನ್ ಇರಲಿಲ್ಲ. At that time, she came to Jesus Calls Prayer Tower and attended a fasting prayer there. ಆ ಸಮಯದಲ್ಲಿ ಆಕೆ ಯೇಸು ಕ್ರಿಸ್ತನ ಪ್ರಾರ್ಥನಾ ಗೋಪುರಕ್ಕೆ ಬಂದು ಉಪವಾಸ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿದಳು. And the prayer intercessor prayed and said, God will bless the labor of your hands. ಪ್ರಾರ್ಥನೆ ಯೋಧರು ಅವಳಿಗೋಸ್ಕರ ದೇವರು ನಿನ್ನ ಕೈ ಪ್ರಯಾಸವನ್ನು ಆಶೀರ್ವದಿಸುತ್ತಾನೆ ಎಂಬುದಾಗಿ ಆಕೆಗೆ ಪ್ರಾರ್ಥಿಸಿದರು. Amazingly, next month, she received the long pending salary. ಆಶ್ಚರ್ಯ ರೀತಿಯಲ್ಲಿ ಆಕೆಗೆ ಬರಬೇಕಾದ ಬಹುಕಾಲದ ಸಂಬಳವು ಆ ಸಮಯದಲ್ಲಿ ಆಕೆಗೆ ಬಂದಿತು. And she was promoted also in the job. ಮತ್ತು ಕೆಲಸದಲ್ಲೂ ಸಹ ಆಕೆಗೆ ಪ್ರಮೋಷನ್ ದೊರಕಿತು. Today, son has completed engineering, ಇಂದು ಮಗನು ಇಂಜಿನಿಯರಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ದಾನೆ. working in a private company. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. Daughter is studying engineering, ಮಗಳು ಸಹ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ. and she's building a house. ಮತ್ತು ಆಕೆ ಒಂದು ಮನೆಯನ್ನು ಕಟ್ಟುತ್ತಿದ್ದಾಳೆ. Praise God. ದೇವರಿಗೆ ಸ್ತೋತ್ರ. God will give you victory. ದೇವರು ನಿಮಗೆ ಜಯವನ್ನು ಅನುಗ್ರಹಿಸುತ್ತಾನೆ. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. Father, ತಂದೆಯೇ, I pray for this victory to come into the life of your son, your daughter. ನಾನು ಈ ಜಯವನ್ನು ನಿನ್ನ ಮಗ ಮತ್ತು ಮಗಳ ಜೀವನದಲ್ಲಿ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. No more waiting. ಇನ್ನು ಮೇಲೆ ಕಾಯುವುದು ಬೇಡ. No more waiting. ಇನ್ನು ಮೇಲೆ ಕಾಯುವುದು ಬೇಡ. Give them the promotion. ಅವರಿಗೆ ಪ್ರಮೋಷನ್ ಅನ್ನು ನೀಡು. Today do a miracle. ಇಂದು ಒಂದು ಅದ್ಭುತವನ್ನು ಮಾಡು. Let the money come in search of them. ಹಣವು ಅವರನ್ನು ಹುಡುಕಿಕೊಂಡು ಎಂದೇ ಬರಲಿ. Salary increase come. ಸಂಬಳದಲ್ಲಿ ಅವರಿಗೆ ಉನ್ನತಿಯನ್ನು ದಯಪಾಲಿಸು. Right job come. ಸರಿಯಾದ ಕೆಲಸ ಅವರಿಗೆ ಸಿಗಲಿ. And let the children's expenses be met by heaven supernaturally. ಮತ್ತು ಮಕ್ಕಳ ಖರ್ಚುಗಳು ಪರಲೋಕದಿಂದ ಅಪರಿಮಿತವಾಗಿ ಅವರಿಗೆ ಪೂರೈಸಲ್ಪಡಲಿ. Let the children have good jobs. ಮಕ್ಕಳಿಗೆ ಒಳ್ಳೆಯ ಕೆಲಸ ದೊರಕಲಿ. Right life partner. ಒಳ್ಳೆಯ ಬಾಲ ಸಂಗಾತಿ ಸಿಗಲಿ. Let their home be built. ಅವರ ಮನೆಯು ಕಟ್ಟಲ್ಪಡಲಿ. I bring these blessings into their lives. ನಾನು ಈ ಆಶೀರ್ವಾದಗಳನ್ನು ಅವರ ಜೀವನದೊಳಗೆ ಇಡುತ್ತೇನೆ. Lord, ಕರ್ತನೇ, take away every lonely feeling. ಎಲ್ಲ ಏಕಾಂತತೆಯನ್ನು ತೆಗೆದು ಹಾಕು. Give them thy rest, ನಿನ್ನ ವಿಶ್ರಾಂತಿಯನ್ನು ದಯಪಾಲಿಸು. thy peace. ನಿನ್ನ ಶಾಂತಿಯನ್ನು ದಯಪಾಲಿಸು. Let them have joy in their life and miracles one after the other. ಅವರು ತಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲಿ ಮತ್ತು ಅದ್ಭುತದ ಮೇಲೆ ಅದ್ಭುತಗಳನ್ನು ಹೊಂದಿಕೊಳ್ಳಲಿ. Thank you for doing it. ಇದನ್ನು ಮಾಡುವುದಕ್ಕಾಗಿ ಸ್ತೋತ್ರ. Give them victory in their studies. ಅವರ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಜಯವನ್ನು ನೀಡು. Victory ಜಯ and good jobs. ಒಳ್ಳೆಯ ಕೆಲಸ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. My friends, I have good news. ನನ್ನ ಸ್ನೇಹಿತರೆ, ನನ್ನಲ್ಲಿ ಒಳ್ಳೆಯ ಸಮಾಚಾರವಿದೆ. At the Karunya University, that is Karunya Institute of Technology and Sciences, ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸಸ್, ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ this year the board has decided to give full tuition fee scholarship waiver for deserving Christian students. ಈ ವರ್ಷ ಸಮಿತಿಯು ತೀರ್ಮಾನ ಮಾಡಿದೆ, ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಶುಲ್ಕವನ್ನು 100% ವಿದ್ಯಾರ್ಥಿ ವೇತನ ಕೊಡಲಾಗುತ್ತದೆ. Of course, certain seats are reserved for this scholarship. ಖಂಡಿತವಾಗಿ ಈ ಶಿಷ್ಯ ವೇತನಕ್ಕಾಗಿ ಕೆಲವು ಪ್ರವೇಶಗಳು ಮಾತ್ರ ಇವೆ. There'll be a rank sheet, ಅಲ್ಲಿ ರ್ಯಾಂಕ್ ಶೀಟ್ ಇರುತ್ತೆ. and if a person qualifies exceptionally well in their +2 and in the Karunya entrance examination, then they will have the scholarship. ಅವರು ತಮ್ಮ +2 ಅಲ್ಲಿ ಒಳ್ಳೆ ರೀತಿಯಿಂದ ಅಂಕಗಳನ್ನು ಪಡೆದಿದ್ದರೆ ಮತ್ತು ಕಾರುಣ್ಯ ಪ್ರವೇಶ ಪರೀಕ್ಷೆಯಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿದರೆ ಅವರು ಇದಕ್ಕೆ ಅರ್ಹರಾಗುತ್ತಾರೆ. This is for the children of parents who are drawing less than 8 lakhs as salary or income in a year. ಇದು ಆ ತಂದೆ ತಾಯಿಗಳು ಯಾರು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುತ್ತಾರೋ ಅವರ ಮಕ್ಕಳಿಗಾಗಿದೆ. So apply for admission for these seats. ಈ ಪ್ರವೇಶಗಳಿಗಾಗಿ ಈಗಲೇ ಅರ್ಜಿ ಹಾಕಿರಿ. You can go to this website www.karunya.edu and apply. www.karunya.edu ಈ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿ ಹಾಕಬಹುದು. You can also call this number for full information. ಹೆಚ್ಚಿನ ಮಾಹಿತಿಗಾಗಿ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. Yes, we are opening the portals of Karunya to help the poor, deserving Christian students. ಅರ್ಹವುಳ್ಳ ಕ್ರೈಸ್ತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಕಾರುಣ್ಯ ಈ ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ. You can apply from any part of India ಭಾರತ ದೇಶದ ಯಾವುದೇ ಭಾಗದಿಂದ ನೀವು ಅರ್ಜಿ ಸಲ್ಲಿಸಬಹುದು. and enjoy this blessing to study at Karunya University. ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುವುದರ ಮೂಲಕ ಆಶೀರ್ವಾದವನ್ನು ಆನಂದಿಸಿರಿ.